ಯಾಕಣ್ಣ ಮುಖ ಸ್ವಲ್ಪ ಸಪ್ಪಾಗಿದೆಯಲ್ಲ? ಯಾಕೆ? ಏನು ವಿಚಾರಿಸುತ್ತಿರುವೆ? ಓಹೋ, ಅತ್ತಿಗೆ ಏನಾದ್ರೂ ನೆನಪಿಗೆ ಬಂದಿದ್ದಾಳ? ತಂಗಿ, ನಿನ್ನತ್ತಿಗೆ ಸತ್ತು 16 ವರ್ಷಗಳಾಗಿ ಅವಳ ನೆನಪು 106 ಮೈಲುಗಳಾಗಿ ದೂರ ಆಗಿರುವಾಗ ಅವಳ ನೆನಪಿನಲ್ಲಿ ಪೆಚ್ಚು ಹುಚ್ಚನಂತೆ ಪೆಚ್ಚು ಮುಖ ಮಾಡುವ ಮೂರ್ಖ ನಾನಲ್ಲಮ್ಮ. ಮತ್ಯಾವ ವಿಷಯಕ್ಕೆ ವಿಷಾದಿಸುತ್ತಿರುವೆ ಅಣ್ಣ? ಈ ಮನೆಯ ಯಜಮಾನನಲ್ಲವೇನಮ್ಮ ನಾನು? ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋದು ವಿಚಾರಿಸುವುದು ನನ್ನ ಇವರ್ಯಾರು? ಅಣ್ಣ, ನೀವು ನನ್ನ ಕ್ಷಮಿಸ್ತೀನಿ ಅಂದಮೇಲೆ ನಾನು ಇವರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಣ್ಣ. ತಂಗಿ, ಬೆಣ್ಣೆ ಕೈಯಲ್ಲಿ ಹಿಡಿದು ಅಣ್ಣ ಇದನ್ನು ತಿನ್ನಲೇ ಎಂದು ಕೇಳಿದರೆ ನಾನೇನು ಉತ್ತರಿಸಲಮ್ಮ? ನಾವಾರಂತ ಹೇಳ್ಬೋದೆ? ನಾನು ನಿಮ್ಮ ತಂಗಿಯ ಪ್ರಿಯಕರನಲ್ಲವೇ? ಶಟಪ್ ರಾಸ್ಕಲ್! ನಾಚಿಕೆ ಆಗೋದಿಲ್ಲ ಈ ಮಾತನ್ನು ಹೇಳಿಕೆ ನಿನಗೆ? ಅಣ್ಣ, ದಯವಿಟ್ಟು ಅವರಿಗೆ ಹಾಗೆಲ್ಲ ಮಾತನಾಡಬೇಡ. ಎಚ್ಚರಿಕೆ ನೀಡ್ತಾ ಇದೆಯೇನಮ್ಮ? ಎಷ್ಟು ಜೀವದ ಜೊತೆ ಸರಸ ಸಲಾಪ ಪ್ರಾರಂಭವಾಗಿ. ಅಣ್ಣ, ನಾನು ಮಾಡಿದ್ದು ನಿಜ, ಆದ್ರೆ ಬರೀ ತಪ್ಪು ಮಾಡಿಲ್ಲಮ್ಮ. ನೀನು ಬರೀ ತಪ್ಪು ಮಾಡಿಲ್ಲ, ಪ್ರಪಂಚವೇ ಒಪ್ಪಲಾರದಂತ ತಪ್ಪು ಮಾಡಿ ಈ ನಿಮ್ಮ ಅಣ್ಣಂದಿರು ಸೊಪ್ಪು ಹಾಕುವಂತೆ ಮಾಡಿರುವಿ. ಸರ್, ಇದರಲ್ಲಿ ನಂದು ತಪ್ಪಿದೆ ಸರ್. ದಿಸ್ ಈಸ್ ಮೈ ಪರ್ಸನಲ್ ಫ್ಯಾಮಿಲಿ ಸಬ್ಜೆಕ್ಟ್. ಡೋಂಟ್ ಟಾಕ್ ಯು. ಅಣ್ಣ ನೋಡೋಣ, ಈ ಸಮಾಜದಲ್ಲಿ ನಾನು ತಪ್ಪು ಮಾಡಿದ್ದೇನೆ. ಅದು ನನ್ನ ತಪ್ಪನ್ನು ಮನಸ್ಸುವಂತ ದೊಡ್ಡ ಗುಣ ಈ ಸಮಾಜದಲ್ಲಿ ಇರೋನಿಗೆ ದೊಡ್ಡ ಗುಣ ಅಣ್ಣ. ಮಾಡಿದ ತಪ್ಪು ಕ್ಷಮಿಸುವಂತಿರಬೇಕಮ್ಮ, ಕ್ಷಮಿಸುವಂತಿರಬೇಕು. ಅಣ್ಣ, ಕನ್ನಡಿ ಜಾರಿದ ಮೇಲೆ ಅದನ್ನ ಒಂದುಗೂಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಜಾಗರೂಕರಾಗಿರ್ಬೇಕಿತ್ತಪ್ಪ, ಮಂತನು ಜಾಗರೂಕರಾಗಿರ್ಬೇಕಾಗಿತ್ತು. ಅಣ್ಣ, ಆಸೆ ಆಕಾಂಕ್ಷೆ ಮನುಷ್ಯನಿಗೆ ಬಾರದೆ ಗಿಡ ಮರಿಗೆ ಬರ್ತೇನು? ಬಲಿಯಾಗಿ ನೆಲೆ ಕಳೆದುಕೊಳ್ಳಬಾರದಮ್ಮ, ನೆಲೆ ಕಳೆದುಕೊಳ್ಳಬಾರದು. ಅಣ್ಣ ನೋಡು, ಒಂದು ಹೆಣ್ಣು ತನ್ನ ಮನಸ್ಸಿಗೆ ಇಷ್ಟವಾದ ಗಂಡನ ಇಷ್ಟಪಟ್ಟ ಮೇಲೆ ಅದು ಅಪರಾಧವೇ? ತಂಗಿ, ಬಯಕೆಯ ಬೆನ್ನು ಹತ್ತಿ ಬೆಂಕಿಯ ಬಲೆಯಲ್ಲಿ ಬೀಳಬಾರದಮ್ಮ, ಬೀಳಬಾರದು. ಆಸೆಗೂ ಒಂದು ಮಿತಿ ಇದೆಯಮ್ಮ, ಆಸೆಗೂ ಒಂದು ಮಿತಿ ಇದೆ. ಆ ದೇವರು ಬುದ್ಧಿ ಅನ್ನೋದು ಮಾನವ ಜೀವಿಗೆ ಏಕೆ ಕೊಡಬೇಕು? ತಾನೇನು ತನ್ನದೇನು ಅನ್ನೋದನ್ನು ವಿಚಾರ ಮಾಡುವ ಶಕ್ತಿ ಬುದ್ಧಿಗಿರೋ ಮೊದಲ ಕರ್ತವ್ಯವಮ್ಮ, ಮೊದಲ ಕರ್ತವ್ಯ. ನೀನು ಕೇವಲ ಪ್ರೀತಿಯಷ್ಟೇ ಮಾಡಿದ್ದರೆ ವಿಚಾರಕ್ಕೆ ಆಸ್ಪದವಿರ್ತಿತ್ತು ತಂಗಿ, ವಿಚಾರಕ್ಕೆ ಆಸ್ಪದವಿರ್ತಿತ್ತು. ಆದರೆ ನೀನು ಪ್ರೀತಿ ಎಂಬ ನದಿ ದಾಟಿ ಮೋಹ ಎಂಬ ಹೊಳೆ ಈಜಿ ಕಾಮ ಎಂಬ ಸಮುದ್ರದಲ್ಲಿ ಬಿದ್ದು ಅಂದ್ರೆ ನಡ ಅಂದ್ರೆ ನೀನೀಗ ಗರ್ಭಿಣಿ ಅಲ್ಲವೇ? ಹೌದಣ್ಣ, ಹೌದು ಅಣ್ಣ. ಈ ವಿಷಯ ನೀನು ಯಾರಣ್ಣ ಹೇಳಿದ್ರು? ಬೆಕ್ಕು ಕಣ್ಣು ಮುಚ್ಚುವುದನ್ನ ಈ ಜಗತ್ತನ್ನೇ ಯಾರು ನೋಡಬಲ್ಲರದಂತೆ ತಿಳ್ಕೊಂಡಿದ್ಯಾ? ನಿನ್ನ ಪ್ರಿನ್ಸಿಪಲ್ ಪರಮೇಶ್ವರನವರು ಇದೀಗ ಎಲ್ಲ ವಿಷಯವನ್ನು ಹೇಳಿ ಹೊರಟು ಹೋದ್ರು ತಂಗಿ, ಹೊರಟು ಹೋದ್ರು. ಹೌದಣ್ಣ, ಹೌದು. ನಿನ್ನ ತಂಗಿ ದೊಡ್ಡ ತಪ್ಪನ್ನೇ ಮಾಡಿದ್ದಾಳೆ. ಆದ್ರೆ ತಂದೆ ಅಂತಿರುವ ನೀನೇ ಈ ನನ್ನ ತಪ್ಪನ್ನ ಮನ್ನಿಸ್ಬೇಕಣ್ಣ. ಆದ್ರೆ ಈ ತಪ್ಪು ಅಂಬರೀಷ್ ಅಣ್ಣನಿಗೆ ಗೊತ್ತಾಯ್ತು ಅಂದ್ರೆ ನನ್ನನ್ನ ಕಲ್ಲು ಚೆಲ್ತಾನ. ಅಣ್ಣ ನೋಡು, ನೀನೇ ಅಂಬರೀಷ್ ಅಣ್ಣನಿಗೆ ಹೇಳಿ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಪುಣ್ಯ ಕಟ್ಕೊಂಡ ಪ್ರಯತ್ನ ಪಡ್ತೀನಿ. ರೇ ಮಿಸ್ಟರ್, ತಮ್ಮನ್ನೊಂದು ಮಾತು ಕೇಳ್ಬೋದೇ? ದಯವಿಟ್ಟು ಕೇಳಿ ಸರ್. ನೀವು ನನ್ನ ತಂಗಿಯನ್ನ ನಿಜವಾಗಿ ಪ್ರೀತಿಸುತ್ತಿರುವಿರೋ ಅಥವಾ ಉಕ್ಕಿದ ಹರೆಯ ಬಿಕ್ಕು ನಿಲ್ಲಲು ಕಪಟ ನಾಟಕವಾಡುತ್ತಿರುವಿರೋ? ಸರ್, ಮಾತನಾಡಲು ಬಾಯಿಯೇ ಬಾರದಂತಾಗಿದೆ ಸರ್. ಒಂದೇ ಒಂದು ಮಾತಲ್ಲಿ ಹೇಳಬೇಕೆಂದರೆ, ಬದುಕುವುದಾದರೆ ನಿಮ್ಮ ತಂಗಿ ಜಯಲಕ್ಷ್ಮಿ ಒಟ್ಟಿಗೆ ಬದುಕುತ್ತೇನೆ, ಮಡಿಯುವುದಾದರೆ ಅವಳೊಂದಿಗೆ ಮಡಿದು ಮಣ್ಣಲ್ಲಿ ಮಣ್ಣಾಗಿ ಸೇರುತ್ತೇನೆ ಸರ್. ಇದಕ್ಕೆ ನಿಮ್ಮ ಪವಿತ್ರ ಒಬ್ಬ ಪ್ರೇಮಿಗಾಗಿ ಪ್ರೇಮಿ ಒಬ್ಬ. ಜಗದೀಶ್, ಈ ನಿಮ್ಮ ಪವಿತ್ರ ಪ್ರೀತಿಗೆ ನನ್ನ ಪರಿಪೂರ್ಣ ಬೆಂಬಲ ಇದೆಯಪ್ಪ. ಆದರೆ ನನ್ನ ತಮ್ಮ ಅಮರೇಶನ ಸಿಟ್ಟು ಎಲ್ಲಿ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತದೆ ಎಂಬ ಭಯ. ಜಗದೀಶ್,
ಈಗ ನನ್ನ ತಮ್ಮ ಅಂಬರೀಷ್ ಬರೋ ಹೊತ್ತಾಯಿತು. ತಾವು ಇಲ್ಲಿಗೆ ಸ್ವಲ್ಪ ಮರೆಯಾಗಿ ನಿಲ್ಲಿ. ಅನುಮೋದನೆ ಸಿಕ್ಕು ಅವನ ಆವೇಶ ಅಳಿದು ತಾವು ಅಲ್ಲಿವರೆಗೆ ಹೊರ ಬರುವುದು ಬೇಡ, ತಿಳಿತಾ? ಸರ್, ಆದಷ್ಟು ಅವರನ್ನು ಒಲಿಸಲು ಪ್ರಯತ್ನಿಸಿ ಸರ್. ದುಡುಕು ಮಾಡಿದ ಜೀವಗಳಿಗೆ ಕೆಡುಕು ಮಾಡದೆ ಒಳಿತು ಮಾಡಿ ಎಂದು ನಿಮ್ಮಲ್ಲಿ ಅರಕೆ ಮಾಡಿಕೊಳ್ಳುತ್ತೇನೆ ಸರ್.